ಹರೇ ಕೃಷ್ಣ ಎಲ್ರಿಗೂ ಹೆಂಗಿದ್ರಿ. ನಾನು ಇವತ್ತು ಎಂತ ಹೇಳೋಕೆ ಬಂದಿದ್ದೆ ಅಂದರೆ, ಇದು ಕಾಣಿ ಚೂರಿಕಾಯಿ. ಇದು ನಾವು ಊಟಕ್ಕೆ ಹೋಗಿ ಅಲ್ಲಿ ಬಪ್ಪತ್ತಿ ರೋಡ್ ಮೇಲೆ ಇತ್ತು, ಕೊಯ್ಕ ಬಂದೆ. ಕೊಟ್ಟೆದೆಲ್ಲ ಕೊಯ್ಕ ಬಂದೆ ಅನ್ಕೊಂಡು ಸುಮಾರು ಕೊಯ್ಕ ಬಂದೆ. ಮತ್ತು ಕೊಯ್ಬೇಕಿತ್ತು, ಬಿಸಿಲು ಉರಿ ಅಲ್ಲ, ನಂಗೆ ನಿತ್ಕೊಂಡ್ಕಾರಿಲ್ಲ. ಇದು ಎಂತ ಹೇಳೋಕೆ ಬಂದಿದೆ ಅಂದರೆ, ಇದಿತ್ತಲ್ಲ ಚೂರಿಕಾಯಿ. ನಾವು ಮೊದಲು ಶಂಕಿರ್ಬೇಕಿದ್ರು ಒಂದು ಬಾಟ್ಲಿಗೆ ಫುಲ್ ಕೊಯ್ಕೋತಿತ್ತು. ಕೊಯ್ಕೆ ಹೋಗಿ ಶಾಲೆಗೆ ಒಂದೊಂದು ಮುಷ್ಟಿ ಅಂದರೆ ಒಂದೊಂದು ಮುಷ್ಟಿಗೆ ಒಂದು 10-20 ಜನ ಬರ್ತಿತ್ತು ನಾವು ಅಷ್ಟೇ. ಅದನ್ನು ದುಡ್ಡಿಗೆ ಮಾರೋದಾಗಿತ್ತು, 1 ರೂಪಾಯಿಗೆ ಮಾರೋದಾಗಿತ್ತು. ನಾವು ಎಲ್ಲ ಹೆಣ್ಮಕ್ಳೆಲ್ಲ ತಗೊಂತೀವಿ, ಜಾಸ್ತಿ ಹೆಣ್ಮಕ್ಳು ತಗೊಂಡಿದ್ರು, ಗಂಡು ಮಕ್ಕಳು ತಗೊಂಡಿಲ್ಲಾಗಿದ್ದು ಬಿಡಿ. ಹೆಣ್ಮಕ್ಳು ಜಾಸ್ತಿ ತಿಂತಿದ್ರೆ ನಮ್ಗೊಂದು 10-20 ರೂಪಾಯಿ ಕಾಸು ಆಗ್ತಿರ್ತದೆ. ನಾವು ದಿನ ಹಂಗೆ ಮಾಡೋದು, ಸಂಜೆಗೆ ಹೋಗೋದು, ಚೂರಿಕಾಯಿ ಕೊಯ್ದು ಕ್ಲಾಸಾಗಿ ಬಂದು ಮಾರೋದು. ಅದೇ ಈಗ ಅದೆಲ್ಲ ಇಲ್ಲ, ಹೆಚ್ಚಿನ ಜನ ಮಕ್ಕಳು ಕೊಯ್ಯೋದಿಲ್ಲ. ಈಗ ರೋಡ್ ಮೇಲೆ ಕಂಡೆ ರಾಶಿ ಎಂತ ಅಂತಾರೆ ನೋಡಿ, ರಾಶಿ ನಮ್ಗೆ ಕೊಯ್ಬೇಕಂದ್ರೆ ಅನ್ನ ರಾಶಿ ಹಾಗೆ ಇತ್ತಲ್ಲಿ, ಯಾರೂ ಕೊಯ್ಲಿಲ್ಲ. ಇವಾಗಿನ ಮಕ್ಕಳಂತೂ ಕೊಯ್ಯಕ್ಕೂ ಆಗ್ತಿಲ್ಲ. ನಾವೆಲ್ಲ ಮೊದಲಿದ್ದಳು ಲೈಕ್ ಆಗ್ತಿತ್ತು. ಮೊದಲಂದ್ರೆ ಮತ್ತೆ ನಾನು ಒಂದು 30 ವರ್ಷದ ಹಿಂದೆ ಅಂತ ಅನ್ಕೊಂಡ್ಬಿಡಿ, 21 ವರ್ಷ ಅಂದ್ರೆ 21 ವರ್ಷ ಅಂದರೆ ಒಂದು 14-15 ವರ್ಷದ ಹಿಂದೆ ಸಕ್ಕತ್ತಿರ್ತಿತ್ತು. ಅಂದರೆ ನಾವು ಬರೀ ಇದನ್ನೂ ಕೊಯ್ಯಕ್ಕೆ ಹೋಗ್ತಾಯಿದ್ದಿತ್ತು, ಹಾಡಿನ ಮೇಲೆಲ್ಲ ಹೋಗ್ತಿತ್ತು. ಆದರೆ ಈಗ ಯಾವ ಮಕ್ಕಳು ಹೋಗ್ತಾ ಇಲ್ಲ, ಕಣ್ಣೇದಿದ್ರು ಕೊಯ್ಯೋದು ಇಲ್ಲ. ನಾಚಿಕೆಬಿಟ್ರೆ ಹಾಗೆ ಬರ್ತಿತ್ತು. ಆ ರೋಡ್ ಮೇಲೆ ಕಂಡೆ ಸುಮಾರಿತ್ತು. ಕೊಯ್ಬೇಕಂದ್ರೆ ಎಂತ ಮಾಡೋದು, ಈ ನಮ್ಮನೆ ಬಿಸಿಲು ಉರಿಯಾಗಲ್ಲ ಕೊಯ್ಯೋಕೆ ಹಾಕೊಂಡ್ರೆ ತಲೆ ತಿರುಗುತ್ತಷ್ಟೆ. ಜನ ಎಲ್ಲ ಕಣ್ಕೋತಿದ್ರು, ಅವರಷ್ಟಕ್ಕೆ ಅವ್ರು ಕಣ್ಕೋದೆ. ನಾನು ಕೊಯ್ತಾನೇ ಇದ್ದೆ, ಮತ್ತು ಬೇಕಿತ್ತು. ನಾಳಿಕೆ ನದಿ ಕರ ಊಟ ಕೊಟ್ಟನಲ್ಲ, ಆ ಪಕ್ಕ ಕೊಯ್ತಾರೆ. ಸರಿ, ಬಾಯ್.